ಕಾರ್ಯಕ್ರಮ ಮುಗಿಯುತ್ತೆ. ಒಂದು 2 ಫೋಟೋ ಸೆಷನ್ ಇದೆ, ದಯವಿಟ್ಟು ಯಾರು ಹೋಗಬೇಡಿ. ಸಮಾರೋಪ ಆದ ಕೂಡಲೇ, ಧನ್ಯವಾದ ಕೂಡಲೇ ಒಂದು ಹೊಸ ನಾಯಕತ್ವ ಆದವರು ಒಂದೇ ನಿಮಿಷ ಎಲ್ಲ ವೇದಿಕೆಗೆ ಬರಬೇಕು, ಒಂದು ಫೋಟೋ ತೆಗಿಲಿಕ್ಕಿದೆ. ಬಳಿಕ ಈ ಸಮಾವೇಶಕ್ಕೆ ಬೆನ್ನೆಲುಬಾಗಿ SFIನ ಮಾಜಿ ನಾಯಕರು ಬಂದಿದ್ದಾರೆ. SFIನ ಹಲವು ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸಿದವರು ಅನೇಕ ಜನ ಇಲ್ಲಿದ್ದಾರೆ. ಆ SFI ಮಾಜಿ ನಾಯಕರ ಒಂದು ಫೋಟೋ ಸೆಷನ್ ಇದೆ. ಅದಾದ ಬಳಿಕ ಹೊರಗಡೆ ಒಂದು ವಿಜಯೋತ್ಸವ ಕೂಡ ಆಗ್ಲಿಕ್ಕಿದೆ. ಹಾಗೆ ಫಟಾಫಟ್ ಆಗಬೇಕು. ಈಗ ಸಮಾರೋಪ ಭಾಷಣ. ವೇದಿಕೆಯಲ್ಲಿರುವಂಥ ಅತಿಥಿ ಗಣ್ಯರ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು, ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಕೇಳುವಂಥ ತಾಳ್ಮೆ ನಿಮ್ಮಲ್ಲಿ ಉಳಿದಿಳಿಕ್ಕಿಲ್ಲ. ಏನು ಭಾರತ ವಿದ್ಯಾರ್ಥಿ ಫೆಡರೇಷನ್ನ ಜಿಲ್ಲಾ ಸಮಾವೇಶದಲ್ಲಿ ಇವತ್ತು ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಲಿ ಅಥವಾ ಈಗ ನೂತನವಾಗಿ ಆಯ್ಕೆಯಾದಂಥ ಈ ವಿದ್ಯಾರ್ಥಿ ಸಮಿತಿಗೆ, ಜಿಲ್ಲಾ ಸಮಿತಿಗೆ ನಾನು ಪ್ರಥಮತವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಏನು ಈ ಜಿಲ್ಲಾ ಸಮಿತಿ ನೂತನವಾಗಿ ಆಯ್ಕೆಯಾಗಿದೆ, ಇದು ಪ್ರಾರಂಭ ಅಲ್ಲ. ಈ ಹಿಂದೆಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಚಳುವಳಿ ಯಾವಾಗ ಸ್ಥಾಪನೆ ಆಯಿತು 1970ರಲ್ಲಿ, ಪ್ರಾರಂಭದ ದಿನದಲ್ಲೂ ಕೂಡ ಇಲ್ಲಿ ಐತಿಹಾಸಿಕ ಹೋರಾಟಗಳನ್ನು ವಿದ್ಯಾರ್ಥಿ ಚಳುವಳಿಯನ್ನು ಮುನ್ನಡೆಸ್ಕೊಂಡು ಬಂದಿದೆ. ಆ ಚಳುವಳಿ ಮುಂದುವರಿತಾ ಕೊಂಡೋಗುವಂಥ ಕೆಲಸ ಹೊಣೆಗಾರಿಕೆ ಇವತ್ತು ಈ ಜನ್ರೇಷನ್ನ ವಿದ್ಯಾರ್ಥಿಗಳಿಗಿದೆ. ಏನಿವತ್ತು ನಮ್ಮನ್ನು ಜೆನ್ಜಿ ಅಂದರೆ ನ್ಯೂ ಜನ್ರೇಷನನ್ನು ಕರೀತಾರೆ. ಅಂದರೆ ಇವತ್ತು ಈ ವಿದ್ಯಾರ್ಥಿಗಳು ಎಷ್ಟು ಪ್ರಬುದ್ಧತೆ ಇದೆ ಅಂತ ಅಂದರೆ ಈ ದೇಶದಲ್ಲಿ ನಡೀತಕ್ಕಂಥ ಚಳುವಳಿಯನ್ನು ನೋಡುವಾಗಲೇ ಅರ್ಥ ಆಗುತ್ತೆ. ಅವರು ಈ ಸರ್ಕಾರದ ಮುಂದೆ ಇಡುವಂಥ ಪ್ರಶ್ನೆಗಳನ್ನು, ಕೇಳುವಂಥ ಪ್ರಶ್ನೆಗಳಾಗಲಿ, ಸರ್ಕಾರದ ಮುಂದೆ ಇಡುವಂಥ ಬೇಡಿಕೆಗಳಾಗಲಿ, ಅದರಲ್ಲಿ ಗೊತ್ತಾಗುತ್ತೆ ಅವರು ಇಡುವಂಥ ಪ್ರಶ್ನೆಗಳು, ಕೇಳುವಂಥ ಏನು ಬೇಡಿಕೆಗಳು ಎಷ್ಟು ಪ್ರಬುದ್ಧವಾಗಿದೆ ಅಂತ. ಇಲ್ಲಿ ಕೂಡ ನೀವು 3 ವಿದ್ಯಾರ್ಥಿಗಳು ಬಂದು ಮಾತಾಡಿದ್ರು. ನಿಮ್ಮಲ್ಲೂ ಕೂಡ ಒಂದು ಮುಂದಿನ ಭವಿಷ್ಯದ ಈ ವಿದ್ಯಾರ್ಥಿ ಚಳುವಳಿ ಬಗ್ಗೆ ಬಹಳ ಆಶಾಭಾವನೆ ಮೂಡ್ತಾ ಇದೆ. ಯಾಕೆಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಕೂಡ ವಿದ್ಯಾರ್ಥಿ ಚಳುವಳಿ ಬಂದಂಥ ಸಂದರ್ಭದಲ್ಲಿ ಒಂದು ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾತ್ರಿ ಶಾಲೆ, ರಾತ್ರಿ ಕಾಲೇಜನ್ನು ಉಳಿಸುವಂಥ ಒಂದು ಪ್ರಯತ್ನ ಭಾರತ ವಿದ್ಯಾರ್ಥಿ ಫೆಡರೇಷನ್ ನಡೆಸ್ತಾ ಇರ್ತಿದ್ರೆ ಬಹುಶಃ ನಾವು ಕೂಡ ಈಗ ಕಾಲೇಜ್ ನಡೆಸಿ ಇಲ್ಲಿಗೆ ಈ ಒಂದು ವಿದ್ಯಾರ್ಥಿ ಚಳುವಳಿಗೆ ಬರುವಂಥ ಸೃಷ್ಟಿ ಆಗಿರಲಿಕ್ಕಿಲ್ಲ. ಯಾಕೆಂದರೆ ನಾವು ಕೂಡ ಶಾಲಾ ಕಾಲೇಜಿಗೆ ಬಂದಿರೋದು ರಾತ್ರಿ ಶಾಲೆ ಕಲಿತು. ಆದರೆ ರಾತ್ರಿ ಶಾಲೆಯನ್ನು ಉಳಿಸುವಂಥ ಪ್ರಯತ್ನ ಮಾಡಿದ್ದು ಇದೇ ಭಾರತ ವಿದ್ಯಾರ್ಥಿ ಫೆಡರೇಷನ್. ಆದರೆ ಇವತ್ತು ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾತ್ರಿ ಶಾಲೆ ಉಳಿದಿದೆಯಾ? ಇರುವಂಥ ಸರ್ಕಾರದ ಈವ್ನಿಂಗ್ ಕಾಲೇಜುಗಳು ಕೂಡ ಮುಚ್ತಾ ಇದೆ. ಡೇ ಕಾಲೇಜ್ಗಳಲ್ಲಿ ಸರ್ಕಾರದ ಅಡಿಯಲ್ಲಿ ರನ್ ಆಗುವಂಥ ಬಹುತೇಕ ಕಾಲೇಜುಗಳು ಈಗ ವಿದ್ಯಾರ್ಥಿಗಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಬಾಗಿಲು ಮುಚ್ತಾ ಇದೆ. ಬಹುತೇಕ ಸಮಸ್ಯೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ನಿನ್ನೆ ಮೊನ್ನೆ ನಾನು ಇಂಡಿಯಾ ಟುಡೇ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಇಂಡಿಯಾ ಟುಡೇ ಮ್ಯಾಗ್ಝಿನಲ್ಲಿ ಏನು 2024ರಲ್ಲಿ ವಿದ್ಯಾರ್ಥಿಗಳು ಅಂದರೆ NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಒಂದು ವರದಿಯನ್ನು ಇಟ್ಟಿದೆ. ಪ್ರತಿ 36 ನಿಮಿಷಕ್ಕೆ ಅಂದರೆ 36 ನಿಮಿಷಕ್ಕೆ ಒಂದು ವಿದ್ಯಾರ್ಥಿ ಸುಸೈಡ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿದಿನ 40 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಆದರೆ ಇದೊಂದು ಬಹಳ ಒಂದು ಆಘಾತಕಾರಿ ವಿಷಯ. ಯಾಕೆ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ತಾ ಇದ್ದಾರೆ? ನಾವು ಬೇರೆ ಜಿಲ್ಲೆಯದು ನೋಡಬೇಕೆಂದೇನಿಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ನೋಡು. ಸರ್ಕಾರಿ ಶಾಲಾ ಕಾಲೇಜುಗಳು ಬಂದಾಗ್ತಾ ಇದೆ. ಈಗಿರುವಂಥ ಖಾಸಗಿ ವಿದ್ಯಾಸಂಸ್ಥೆಗಳು ಹೊರ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳನ್ನು ದುಬಾರಿ ಶುಲ್ಕಕ್ಕೋಸ್ಕರ ಅಥವಾ ದುಬಾರಿ ಏನು ದುಡ್ಡನ್ನು ವಸೂಲಿ ಮಾಡಲಿಕ್ಕೆ ಇವತ್ತು ಅವರನ್ನು ಇಲ್ಲಿಗೆ ಆಕರ್ಷಣೆ ಮಾಡ್ತಾರೆ, ಆ ಶಾಲಾ ಕಾಲೇಜಲ್ಲಿ ನೇಮಿಸ್ತಾರೆ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ಸಮಸ್ಯೆ ಇದೆ, ಶೈಕ್ಷಣಿಕದ ಒತ್ತಡ ಇದೆ, ಬೇರೆ ಬೇರೆ ಕಾರಣಕ್ಕೆ ಇವತ್ತು ವಿದ್ಯಾರ್ಥಿಗಳು ಈ ಭಾಗದಲ್ಲಿ ಆತ್ಮಹತ್ಯೆಯನ್ನು ಮಾಡ್ತಾ ಇದೆ. ಇತ್ತೀಚೆಗೆ ಕೊಟ್ಟಾರದ ಭಾಗದ ಒಂದು ಕಾಲೇಜಲ್ಲಿ ಭರತ್ ಭಾಸ್ಕರ್ ಅನ್ನುವ ವಿದ್ಯಾರ್ಥಿ ಆತ್ಮಹತ್ಯೆಯನ್ನು ಮಾಡಿದ. ಅದರ ಆ ಸಂದರ್ಭದಲ್ಲಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ನೀವು ಇದನ್ನು ಒಂದು ಸಮಗ್ರವಾದ ತನಿಖೆ ಮಾಡಬೇಕು, ಈ ಆತ್ಮಹತ್ಯೆಗೆ ಶೈಕ್ಷಣಿಕ ಹತ್ಯೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಕ್ರಮಕ್ಕೆ ತಗೋಬೇಕು ಅಂತ ಒತ್ತಾಯ ಮಾಡಿ ಏನು ಆ ಸಂದರ್ಭದಲ್ಲಿ ತಾಯಿ ಹಾಕಿರ್ತಕ್ಕಂಥ ಪತ್ರ ಏನು, ನನ್ನ ಮಗ ನಿನಗೆ ಈ ಕಾಲೇಜಲ್ಲಿ ಕಲಿಯುವಂಥ ಸಂದರ್ಭದಲ್ಲಿ ನಿನಗೆ ಶಾಲಾ ಕಾಲೇಜಿನ ಫೀಸನ್ನು ಕಟ್ಟಿರೋದು ನಾನು ಹೇಗೆ ಅಂದರೆ ಲೋನ್ ಮುಖಾಂತರ ಎಜುಕೇಷನ್ ಲೋನನ್ನು ಪಡೆದು, ಆದರೆ ನಿನಗೆ ಏನಾದರೂ ಒಂದು ಜಾಬ್ ಸಿಕ್ಕಿದ್ರ ನಂತರ ಆ ಎಜುಕೇಷನ್ ಲೋನನ್ನು ನೀನು ತೀರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅವನನ್ನು ಪತ್ರ ಬರೀತು. ಆದರೆ ಅದೇ ಮಗ ಅವನಿಗೆ ತಾಯಿಗೆ ಮತ್ತೆ ಒಂದು ಪತ್ರ ಬರೀತಾರೆ, ನನಗೆ ಈ ಜನ್ರೇಷನಲ್ಲಿ ಅಂದರೆ ಈ ವ್ಯವಸ್ಥೆಯಲ್ಲಿ ನನಗೆ ಒಂದು ಜಾಬ್ ಸಿಗುತ್ತೆ ಅನ್ನೋದೇ ನಂಬಿಕೆ ಇಲ್ಲ, ಆ ನಂಬಿಕೆಯನ್ನು ಕಳ್ಕೊಂಡಿದ್ದೀನಿ, ಹಾಗಾಗಿ ನಿನ್ನ ಸಾಲವನ್ನು ನನ್ನಿಂದ ಭರಿಸಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನು ಆತ್ಮಹತ್ಯೆಯನ್ನು ಮಾಡ್ತಾರೆ. ಇಂಥ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ.
ಏನು ಸೌಜನ್ಯ ಪ್ರಕರಣ ಆದಂಥ ಸಂದರ್ಭದಲ್ಲಿ 2012ರಲ್ಲಿ ಸೌಜನ್ಯ ಪ್ರಕರಣ ಆದಾಗ ಅದರ ಪ್ರಾರಂಭದಲ್ಲಿ ಆ ಸೌಜನ್ಯ ಪ್ರಕರಣ ಅತ್ಯಾಚಾರ ಪ್ರಕರಣವನ್ನು ಸಮಗ್ರವಾದ ತನಿಖೆ ಮಾಡಬೇಕು, ಹಿಂದಿರುವಂಥ ಶಕ್ತಿಯನ್ನು ಬಂಧಿಸಬೇಕು, ಜೈಲಿಗೆ ಕಟ್ಟಬೇಕು ಅನ್ನೋದನ್ನು ಪ್ರಾರಂಭದಲ್ಲಿ ಹೋರಾಟ ಮಾಡಿದಂಥ ಒಂದು ಸಂಘಟನೆ ಇದೆ, ಅದು ಭಾರತ ವಿದ್ಯಾರ್ಥಿ ಸಂಘಟನೆ ಇದೆ, SFI ಸಂಘಟನೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಚಳುವಳಿ ಈ SFI ಮುನ್ನಡೆಸಿದೆ. ಅದೇ ರೀತಿ 2012ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 389 ಸರ್ಕಾರಿ ಶಾಲೆಗಳನ್ನು ವಿಲೀನೀಕರಣ ಹೆಸರಲ್ಲಿ ಮುಚ್ಚುವಂಥ ಪ್ರಯತ್ನ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ 11,000 ಶಾಲೆಗಳನ್ನು ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಪ್ರಯತ್ನ ಮಾಡಿದೆ. ಆವಾಗ ಭಾರತ ವಿದ್ಯಾರ್ಥಿ ಫೆಡರೇಷನ್ ಏನು ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಗುವಂಥ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ CT ರವಿ ಅವರಿಗೆ ಕಪ್ಪು ಬಾವುಟವನ್ನು ಹಿಡಿದು ಕನ್ನಡ ಶಾಲೆಗಳನ್ನು ಉಳಿಸಬೇಕು ಅಂತ ಒಂದು ಪ್ರಯತ್ನ ಹೋರಾಟ ಮಾಡಿದ ಭಾಗವಾಗಿ ಆವಾಗ ಮಾಡಿದಂಥ ಪ್ರಯತ್ನಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 389 ಸರ್ಕಾರಿ ಶಾಲೆಗಳನ್ನು ಒಟ್ಟು ಕರ್ನಾಟಕ ರಾಜ್ಯದಲ್ಲಿ 11,000 ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಪ್ರಯತ್ನವನ್ನು SFI ಮಾಡಿದೆ. ಅಲ್ಲಿ ಕೇಸು ದಾಖಲಿಸುವಂಥದ್ದು ಕೂಡ ಏನು ವಿದ್ಯಾರ್ಥಿಗಳ ಮೇಲೆ ದಾಖಲಿಸಲಾಗಿದೆ. ಅಂಥ ಒಂದು ಐತಿಹಾಸಿಕ ಹೋರಾಟವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಚಳವಳಿ ಮುನ್ನಡೆಸಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮ ಮುಂದಿರ್ತಕ್ಕಂಥ ಸವಾಲು ಬಹಳ ಗಂಭೀರ ಇದೆ. ಏನು ಈಗಾಗಲೇ ನಾವು ಇಟ್ಟಿರ್ತಕ್ಕಂಥ ನಿರ್ಣಯದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅನ್ನೋದು. ಸರ್ಕಾರಿ ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಇಲ್ಲ, 10 ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ. ಆದರೆ ಇನ್ನು ಮುಂದೆ ಈಗಾಗಲೇ ನಿಮ್ಮ ಇಲ್ಲಿ ಬಂದಿರತಕ್ಕಂಥ ಕೂತ ವಿದ್ಯಾರ್ಥಿಗಳಲ್ಲಿ ಅದೆಷ್ಟೋ ಜನ PUCಯಿಂದ ಬಂದಿದ್ದೀರಿ, ಸೈನ್ಸ್ ಸಬ್ಜೆಕ್ಟನ್ನು ತಗೊಂಡಿದ್ದೀರಿ. ನೀವು ಮುಂದಿನ ದಿನದಲ್ಲಿ ನೀವು MBBS ಮಾಡಬೇಕು ಅಂದರೆ ಇಲ್ಲಿ ಒಂದು ಸರ್ಕಾರದ ಮೆಡಿಕಲ್ ಕಾಲೇಜ್ ಇಲ್ಲ, ಬೇಡ ಒಂದು ಸರ್ಕಾರದ ಇಂಜಿನಿಯರಿಂಗ್ ಕಾಲೇಜ್ ಇದೆಯಾ ಅಂತ ಕೇಳಿದರೆ ಖಾಸಗಿದು 16 ಖಾಸಗಿ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಒಂದೇ ಒಂದು ಸರ್ಕಾರದ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಅದು ಕೂಡ NITK ಇರೋದು, ಅದು ಕೇಂದ್ರದ ಇರುವಂಥದ್ದು ಹಳೆ. ಆದರೆ ಕರ್ನಾಟಕ ರಾಜ್ಯದ ಅಡಿಯಲ್ಲಿ ಒಂದೇ ಒಂದು ಸರ್ಕಾರದ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಸರಿಯಾದ ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ, ಲಾ ಕಾಲೇಜ್ ಇಲ್ಲ, ಅಥವಾ BSc ನರ್ಸಿಂಗ್ ಕಾಲೇಜ್ ಇಲ್ಲ. ವೆನ್ಲಾಕಲ್ಲಿರ್ತಕ್ಕಂಥ GNM ನರ್ಸಿಂಗ್ ಕಾಲೇಜ್ ಇರೋದು, ಅಲ್ಲಿ BSc ನರ್ಸಿಂಗ್ ಕಾಲೇಜನ್ನು ಪ್ರಾರಂಭ ಮಾಡ್ಬೋದು. ಇರುವಂಥ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಕೊಡ್ತಾ ಇಲ್ಲ. ಮೊನ್ನೆ ನಾವು ವಿದ್ಯಾರ್ಥಿ ಮುಖಂಡರನ್ನು ಇಟ್ಕೊಂಡು ಎಲ್ಲ ಹಾಸ್ಟೆಲ್ಗಳಿಗೆ ಹೋದ್ವಿ. ಹಾಸ್ಟೆಲ್ ದೀನ್ ದಯಾಲ್ ಹಾಸ್ಟೆಲ್ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಏನು ಹಾಸ್ಟೆಲ್ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ ದನದ ಕೊಟ್ಟಿಗೆ ಥರ ಇದೆ. ಎಲ್ಲ ವಿದ್ಯಾರ್ಥಿಗಳನ್ನು ಒಂದೇ ರೂಮಲ್ಲಿ ಕೂಡ ಹಾಕಿದ್ದಾರೆ. ಅಂದರೆ ಖಾಸಗಿ ಕಟ್ಟಡಗಳಲ್ಲಿ ಇವತ್ತು ಸರ್ಕಾರದ ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದಾರೆ, ಒಂದು ಸ್ವಂತ ಕಟ್ಟಡಗಳು ಇಲ್ಲ. ಹಾಗಾದರೆ ಈ ಒಂದು ಶೈಕ್ಷಣಿಕ ಹಬ್ ಆಗಿರ್ತಕ್ಕಂಥ ಏನು ಶಿಕ್ಷಣದ ಕಾಶಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕರೀತಾರೆ, ಈ ಜಿಲ್ಲೆಯ ಸಮಸ್ಯೆ ಬಹಳ ಗಂಭೀರ ಇದೆ ಶಿಕ್ಷಣಕ್ಕೆ ಸಂಬಂಧಪಟ್ಟು. ಹಾಗಾಗಿ ಇಂಥ ಪ್ರಶ್ನೆಗಳ ಬಗ್ಗೆ ಯಾರಾದರೂ ಮಾತಾಡ್ತಾರ? ಅಂಥ ಪ್ರಶ್ನೆಯ ಬಗ್ಗೆ ಮಾತಾಡುವಂಥ ಸಂಘಟನೆ ಇದ್ದರೆ ಏಕೈಕ ಸಂಘಟನೆ SFI ಮಾತ್ರ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ನೀವು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಚಳುವಳಿಯನ್ನು ಕಟ್ಟುವಂಥ ಒಂದು ಜವಾಬ್ದಾರಿಯನ್ನು ಹೊತ್ಕೋಬೇಕು. ಏನು SFIನ ಒಂದು ಘೋಷಣೆ, ಸ್ಟಡಿ ಆ್ಯಂಡ್ ಸ್ಟ್ರಗಲ್. ನಮಗೆ ಅಭ್ಯಾಸವೂ ಬೇಕು ಮತ್ತು ಹೋರಾಟವೂ ಬೇಕು. ಆ ಹೋರಾಟವನ್ನು ಅಭ್ಯಾಸವನ್ನು ನೀವು ಮುನ್ನಡೆಸುವ ಮೂಲಕ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಬರುವ ದಿನಗಳಲ್ಲಿ ವಿದ್ಯಾರ್ಥಿ ಚಳುವಳಿಯನ್ನು ಬಲಿಷ್ಠವಾಗಿ ಕಟ್ಟುವಂಥ ಪ್ರಯತ್ನಗಳಲ್ಲಿ ನೀವು ಜೊತೆಯಾಗಬೇಕು. ಭಾರತ ವಿದ್ಯಾರ್ಥಿ ಫೆಡರೇಷನ್ SFIಯನ್ನು ಒಂದು ಬಲಿಷ್ಠ ಯುವಜನ ಚಳುವಳಿಯಾಗಿ, ವಿದ್ಯಾರ್ಥಿ ಚಳುವಳಿಯಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟ್ಟಲಿಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಈ ಸಮಾರೋಪ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್, SFI ಜಿಂದಾಬಾದ್.